ಅರ್ಧ ವಿಷಯ ಆದ್ರೆ ಒಂದು ಮಾತ್ರ ಸತ್ಯ, ಜಮ್ಮು ಕಾಶ್ಮೀರ ಮಾತ್ರ ನಿಜವಾಗಿಯೂ ಈ ಒಂದು ಏನಪ್ಪ ಅಂದರೆ ಈ ಎಲ್ಲ ಘಟನೆಗಳಿಗೆ ನಿಧಾನಕ್ಕೆ ಅದ ಏನಪ್ಪ ಅಂದ್ರೆ ಕಾರಣಕರ್ತ ಆಗ್ತಾ ಇದೆಯಾ. ಅಲ್ಲಿದ್ದಂಥ ಒಂದು ಜನ ನಿಜವಾಗಿಯೂ ಭಾರತ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು ಅನ್ನೋಂಥ ಮನಸ್ಸು ಅದನ್ನ ಇಲ್ವಾ? ಮನಸ್ಸಿರಲಿ ಬಿಡಲಿ, ಅವ್ರು ನಮ್ಮಲ್ಲಿದ್ದಾರೆ, ನಮ್ಮವ್ರು ಅನ್ನೋದು ನಮ್ಮ ವಾದ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಇಂಥ ಘಟನೆಗಳಾಗೋದಕ್ಕೆ ಕೇವಲ ಪಾಕಿಸ್ತಾನಿಗಳು ಮತ್ತಾರು ಕಾರಣರಲ್ಲ, ಅಲ್ಲಿದ್ದಂಥ ಜನರೂ ಸಹಿತ ನಮ್ಮ ಭಾರತದಲ್ಲಿ ಗುರುತಿಸ್ಕೊಳ್ಳಲ್ಲೇ ಏನಪ್ಪ ದೂರ ಸರಿತಾ ಇದ್ದಾರೆ ಅನ್ನೋಂಥ ಒಂದು ಮುಖ್ಯ ಮೂಲಭೂತ ಪ್ರಶ್ನೆ ಎದುರಾಗ್ತದೆ. ಯಾಕಂದರೆ ಈಗೇನು ಮಾಡಿದಂಥ ಏನು ವೈಟ್ ಕಾಲರ್ ಜಾಬ್ ಮಾಡಿದಂಥ ಜನ ಇದ್ದಾರಲ್ಲ, ಇವರೆಲ್ಲ ಒಳ್ಳೆಯ ಹುದ್ದೆಗಳಿದ್ದಂಥವ್ರು, ಆರ್ಥಿಕವಾಗಿ ಭದ್ರಿದ್ದಂಥವ್ರು, ಈ ದೇಶದ ಅನ್ನವನ್ನು ನೋಡಿ ಬೆಳೆದಂಥವ್ರು, ಇಲ್ಲಿ ವಾತಾವರಣ ನೋಡಿದಂಥವ್ರು. ಯಾಕಂದ್ರೆ ಈ ಎಲ್ಲ ದೃಷ್ಟಿಗಳು ಇಷ್ಟರಲ್ಲೇ ಅವ್ರು ನಮ್ಮ ಭಾರತೀಯರಾಗಿ ಒಂದು ಪರಿಗಣನೆ ಆಗಬೇಕಾಗಿತ್ತು, ಆದರೆ ಆಗ್ತಾ ಇಲ್ಲ. ಇದಕ್ಕೆ ಕಾರಣ ಏನು ಅನ್ನೋದು ಇವತ್ತು ಹುಡುಕಬೇಕಾಗಿದೆ. ಯಾಕಂದರೆ ಬುದ್ಧಿವಂತರ ಈ ರೀತಿಯಾಗಿ ನಮ್ಮಿಂದ ದೂರ ಸರಿತಾ ಇದ್ದಾರೆ, ಭಾರತೀಯತ್ವದಿಂದ ದೂರ ಸರಿತಾ ಇದ್ದಾರೆ. ಇದನ್ನು ನಾವು ಇವತ್ತು ಪ್ರಶ್ನೆ ಮಾಡಬೇಕಾಗಿದೆ. ಇರಲಿ ಬಿಡಪ್ಪ, ಏನು ತಿಳುವಳಿಕೆದವ್ರು ಮಾಡ್ತಾ ಇದ್ದಾರೆ, ಬುದ್ಧಿ ಇಲ್ಲ ಅವ್ರಿಗೆ ಮಾಡಿದ್ರಿಂದ. ಭಯೋತ್ಪಾದನೆ ಕಾರ್ಯದಲ್ಲಿ ಕೆಲಸ ಮಾಡಿದವರು ಯಾರದೋ ಒಬ್ಬರ ಪ್ರೇರಣೆ ಮೇಲೆ ಆಗ್ತಾ ಇದ್ದಾರೆ ನಾವು ಅನ್ಕೊಳ್ತಾ ಬಂದಿದ್ದೀವಿ. ಬಟ್ ಇವತ್ತು ವೆಲ್ ಎಜುಕೇಟೆಡ್ ಆದಂಥವರು ಬುದ್ಧಿವಂತರು ಈ ಹಾದಿ ಯಾಕೆ ತುಳಿತಾ ಇದ್ದಾರೆ, ಅವ್ರಿಗೆ ಯಾಕೆ ಮೂಲಭೂತವಾಗಿತ್ತು ಅನ್ನೋ ಶ್ರೇಷ್ಠ ಯಾಕೆ ಅನಿಸ್ಲಿಕ್ಕದ ಅನ್ನೋದನ್ನು ಇವತ್ತು ನಾವು ಪ್ರಶ್ನೆ ಮಾಡಬೇಕಾಗ್ಯದ. ಮತ್ತು ಇದು ಹಿಂಗೆ ಮುಂದುವರೆದ್ರೆ, ಇದೇ ರೀತಿ ಮುಂದುವರೆದ್ರೆ ಇಲ್ಲಿ ಒಂದು ಎರಡು ಸಮುದಾಯಗಳ ಮಧ್ಯದಲ್ಲಿ ಏನು ಇವತ್ತು ಕಂದಕ್ಕೆ ಹೆಚ್ಚಾಗ್ತದೆ, ಇನ್ನೂ ಹೆಚ್ಚಾಗೋ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಅವರು ಸಹ ಇವತ್ತು ಇದನ್ನು ಮಾಡೋದು ನೋಡಿದಾಗ ಅವರು ಪೂರ್ಣವಾಗಿ ಇಲ್ಲಿ ಆಡಳಿತ ವ್ಯವಸ್ಥೆ ಬಗ್ಗೆ ಆಗಲಿ ಮತ್ತೇನೂ ಆಗಲಿ ಅಥವಾ ನಾವು ಪಾಕಿಸ್ತಾನದವರು ಅನ್ನೋದು ಭಾವರಲ್ಲಿ ಆಗಲಿ ಬೆಳೆದ ಅಂತ ಅನ್ನಿಸ್ತದೆ. ಅದಕ್ಕಾಗಿ